ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೋಸ್ಟ್ ಆದಿತ್ಯ ಕೆ. ಸೊ ನೀವು ನೋಡ್ಬೋದು ನಾನು ಸ್ಟೆಪ್ 10 ಇದ್ದೇನೆ. ಎಲ್ಲಿ ಅಂತ ಹೇಳಿದರೆ ನಾವಿದು ಬಂದಿದ್ದೇವೆ ಕಾರ್ಕಳದ ಗೊಮ್ಮಟೇಶ್ವರ ಬೆಟ್ಟಕ್ಕೆ. ಸೊ ಎಂತ ಅಂತ ಹೇಳಿದರೆ ಈ ಸ್ಪಾಟನ್ನು ನಾವು ನೋಡ್ಬೇಕಂತ ಹೇಳಿದರೆ ಎಷ್ಟು ಸ್ಟೆಪ್ ಅಂತ ನಂಗೆ ಗೊತ್ತಿಲ್ಲ, ಲೆಕ್ಕ ಮಾಡಲಿಲ್ಲ. ಬಟ್ ತುಂಬ ಸ್ಟೆಪ್ ಹತ್ತಲಿಕ್ಕೆ ಉಂಟು. ಆದ ಕಾರಣ ಇದನ್ನು ಸ್ವಲ್ಪ ಸ್ಪೀಡ್ ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ನಾನು ಹತ್ತು ನಿಮ್ಗೆ ತೋರಿಸಿದ್ರೆ ಅದು ತುಂಬ ಟೈಮ್ ತಗ್ತದೆ. ಮೇಲೋಗಿ ನೋಡುವ ಎಂತ ಉಂಟಂತ. ಫೈನಲಿ ಒಳಗೆ ಬಂತು, ಮೇಲೆ ಹತ್ತಿ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಉಂಟಂತೆ. ಸೊ ನೋಡ್ಬೋದು ನಾವು. ಸೊ ನೀವು ನೋಡ್ಬೋದು ಇದು ಗೊಮ್ಮಟೇಶ್ವರ ಸ್ಟ್ಯಾಚು ಉಂಟಲ್ಲಿ. ಸೊ ಇದನ್ನು ನಾವು ಇಂಗ್ಲೀಷ್ ಎಂತ ಹೇಳ್ತೇವೆ ಅಂತ ಹೇಳಿದರೆ ಬಾಹುಬಲಿ, ಸ್ಟ್ಯಾಚು ಆಫ್ ಬಾಹುಬಲಿ ಅಂತೇಳಿ. ಸೊ ಇದು ನಮಗೆ 3 ಕಡೆ ಉಂಟು, 3ರಲ್ಲಿ ಇದು ಒಂದು. ಸೊ ನಾವೀಗ ಒಂದು ಸ್ವಲ್ಪ ಹಿಂದೆ ಹೋಗಿ ಒಂದು ಮೆಲ್ಲ ಸುತ್ತಾಕಿ ಬರುವ, ಮತ್ತೆ ಒಳಗೆ ಹೋಗುವ ಎಂತ ಉಂಟು ಅಂತೇಳಿ. ಸೊ ಇದೊಂದು ಟೂರಿಸ್ಟ್ ಪ್ಲೇಸ್. ಹೇಗೆ ಅಂತ ಹೇಳಿದ್ರೆ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಆಗಿದೆ. ಯಾಕಂತ ಹೇಳಿದರೆ ಒಂದು ಟೂರಿಸ್ಟ್ ಅಂದರೆ ಸ್ಟೂಡೆಂಟ್ಸ್ ಇರಲಿ, ಒಂದು ನಮ್ಮ ಉಡುಪಿ ಅಥವಾ ನಮ್ಮ ಎಂತ ಹೇಳ್ತಾರೆ ಈ ಕೋಸ್ಟಲ್ ಬೆಲ್ಟಿನ ಹಿಸ್ಟ್ರಿಯನ್ನು ನಮಗೆ ಇಲ್ಲಿ ಒಂದು ಹೈಲೈಟ್ ಆಗ್ತದೆ. ಚಂದ ಹೇಗೆ ಒಂದು ಎಂತೆಂಥ ಸಿಸ್ಟಮ್ಸ್ ಇತ್ತು ಅಂತೇಳಿ. ಸೊ ಇದೆಲ್ಲ ಆಗಿನ ಕಾಲದ ಕನ್ಸ್ಟ್ರಕ್ಷನ್ಸ್. ಸೊ ನೋಡ್ಬೋದು ಎಷ್ಟು ಚಂದ ಉಂಟಂತೇಳಿ. ಇದಕ್ಕೆ ಒಂದು ಡಿಫ್ರೆಂಟ್ ಕ್ರೇಜ್ ಉಂಟು. ಸೊ ನಾವೀಗ ಒಳಗೋಗಿ ಇದರ ಬಗ್ಗೆ ಒಂದು ಅವ್ರ ಹತ್ರ ಕೇಳುವ. ಇದರ ಬಗ್ಗೆ, ಈ ಜಾಗದ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಅಂದರೆ ಬರುವವರಿಗೆ ಇದರ ಬಗ್ಗೆ ಒಂದು ಚಿಕ್ಕ ಮಾಹಿತಿ, ಒಂದು ನಿಮಿಷ 2 ನಿಮಿಷದಲ್ಲಿ ಆಗುವಂಥದ್ದು. ಯಾಕೆ ಬೇಕದು? ಮೈಕ್ ಇದು ವಾಯ್ಸ್ ಅಂತ ಕೇಳ್ತದೆ ಹಾಗೆ. ಕಾರ್ಕಳ ಅಂತ ಹೇಳುವಂಥ ಒಂದು ಊರು, ಇದಕ್ಕೆ ಕಾರ್ಕಳ ಅಂತ ಹೇಳುವಂಥದ್ದು ಯಾಕೆ ಹೆಸರು ಬಂತು ಅಂತ ಹೇಳುವಂಥದ್ದು ಪ್ರಶ್ನೆ ಬರ್ತದೆ ಮೊದಲಾಗಿ. ಈ ಕಾರ್ಕಳ ಅಂತ ಹೇಳೋಕ್ಕೆ ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಈ ಕಾರ್ಕಳ ಅಂತ ಹೇಳೋದು ಪರಿಸರ ಪೂರ ಕಪ್ಪು ಬಂಡೆಗಳಿರುವಂಥ ಜಾಗ ಜಾಸ್ತಿ. ಹಾಗಾಗಿ ಆ ಕರಕಲ್ಲು ಅಂತ ಹೇಳುವಂಥದ್ದು ರೂಢಿಯಾಗಿ ಕಾರ್ಕಳ ಅಂತ ಹೇಳುವಂಥ ಹಾಗೆ ಬಂದಿದೆ. ಇನ್ನೊಂದು ಏನು ಅಂತ ಹೇಳಿದರೆ, ಕಾರು ಅಂತ ಹೇಳಿದ್ರೆ ಮಳೆ ಜಾಸ್ತಿ, ಇಲ್ಲಿ ಮಳೆ ಬರುವಂಥದ್ದು ಜಾಸ್ತಿ. ಹಾಗಾಗಿ ಮಳೆ ಬರುವಂಥ ಜಾಸ್ತಿ ಆದಂಥ ಪ್ರದೇಶ ಆದ ಕಾರಣ ಕಾರ್ಕಳ ಅಂತ ಕೂಡ ಆ ರೀತಿಯಲ್ಲಿ ಬಂದಿದೆ. ಈ ಕಾರ್ಕಳದಲ್ಲಿ ಭೈರವರಸರು ಅಂತ ಹೇಳುವಂಥ ಒಂದು ಮನೆತನದ ಅರಸರು ಇಲ್ಲಿ ಆಳ್ತಾ ಇದ್ದರು. ಆ ಭೈರವರಸರು ಮನೆತನದ ರಾಜರ ಆಳ್ವಿಕೆಯಲ್ಲಿ ವೀರಪಾಂಡ್ಯ ಭೈರವರಸ ಅಂತ ಹೇಳುವಂಥ ಅರಸರ ಕಾಲದಲ್ಲಿ ಈ ಬಾಹುಬಲಿಯ ಮೂರ್ತಿಯನ್ನು ಪ್ರತಿಷ್ಠೆ ಆಗಿದೆ. ಇದು 1432ರಲ್ಲಿ ಇದನ್ನು ವೀರಪಾಂಡ್ಯ ಭೈರವರಸ ಅಂತ ಹೇಳುವಂಥ ಅರಸ ಇದನ್ನು ಪ್ರತಿಷ್ಠೆ ಮಾಡಿಸಿದ್ದಾನೆ. ಈ ಮೂರ್ತಿಯ ಕಲ್ಲನ್ನು ಈ ಬೆಟ್ಟದ ಹಿಂಭಾಗದಿಂದ, ಕಮ್ಮಿಂದ 1 ಕಿಲೋಮೀಟ್ರ್ ಹಿಂಭಾಗದಿಂದ ಒಂದು ಏಕಶಿಲೆ ಆದಂಥ ಒಂದು ಬಂಡೆ ಇತ್ತು. ಅದನ್ನು ತುಂಡರಿಸಿ ಮೂರ್ತಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲನ್ನು ಅಲ್ಲೇ ಓನ್ಲಿ ರಫ್ ಸ್ಕೆಚ್ ಮಾಡಿ ಇದನ್ನು ಮೇಲೆ ಸಾಗಿಸಿದ್ದಾರೆ. ಮೇಲೆ ಸಾಗಿಸಲಿಕ್ಕೆ ಆ ಕಾಲದಲ್ಲಿ ರಾಜ 20 ಗಾಲಿಗಳಿರುವಂಥ ಒಂದು ಬಂಡಿಯನ್ನು ತಯಾರು ಮಾಡಿ ಅದರ ಮೇಲೆ ಇಟ್ಟು ಹಿಂದಿನಿಂದ ಆನೆಗಳ ಸಹಾಯದಿಂದ ಹಾಗೂ ಜನರ ಸಹಾಯದಿಂದ ಮೇಲೆ ಇಳ್ಕೊಂಡು ಬಂದಿದ್ದಾರೆ. ಆ ಕಾಲದಲ್ಲಿ ಇದು ಮೇಲೆ ತರಲಿಕ್ಕೆ 1 ತಿಂಗಳಾಗಿದಂತೆ ಆ ಕಾಲದಲ್ಲಿ. ಆಮೇಲೆ ಇದನ್ನು ಮೂರ್ತಿ ಕಂಪ್ಲೀಟ್ ಮಾಡಿ ಈ ಸನ್ನೆಗಳು ರಾಟೆಯ ಸಹಾಯದಿಂದ, ಪುಲ್ಲಿಗಳ ಸಹಾಯದಿಂದ ನಿಲ್ಲಿಸಿದ್ದಾರೆ. ಆ ಸಮಯದಿಂದ, ಆ ಕಾಲದಿಂದ ಮೊದಲುಗೊಂಡು ಇವತ್ತಿನವರೆಗೂ ಕೂಡ ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ಮಹಾಮಸ್ತಕಾಭಿಷೇಕ ಅಂತ ನಡೀತಾ ಇದೆ. ಹೌದು, ಈಗ 2015ರಲ್ಲಿ ಕಳೆದ ಮಸ್ತಕಾಭಿಷೇಕ ಆಗಿದೆ. ಇನ್ನು ಬರುವಂಥ 3 ವರ್ಷಗಳ ನಂತರ 2022ರಲ್ಲಿ ಮಸ್ತಕಾಭಿಷೇಕ ನಡೀತದೆ. ಹಾಗೆ ಈ ಕಾರ್ಕಳದಲ್ಲಿ ಜೈನರಿಗೆ ಸಂಬಂಧಪಟ್ಟಂಥ 18 ಜಿನಾಲಯಗಳುಂಟು. ಹಾಗೆ ಎದುರುಗಡೆ ಇನ್ನೊಂದು ಬೆಟ್ಟ ಕಾಣ್ತದೆ, ಅದಕ್ಕೆ ಚತುರ್ಮುಖ ಬಸದಿ ಅಂತ ಹೇಳುವಂಥ ಒಂದು ಅಲ್ಲಿ ಬಸದಿ ಇದೆ. 4 ದಿಕ್ಕಿನಲ್ಲೂ ಕೂಡ ದ್ವಾರಗಳಿದ್ದು ಪ್ರತಿಯೊಂದು ದ್ವಾರಗಳಲ್ಲಿ ಗರ್ಭಗುಡಿಯಲ್ಲಿ 3 ತೀರ್ಥಂಕರಗಳ ವಿಗ್ರಹಗಳಿದೆ. ಅದನ್ನು ಈ ವೀರಪಾಂಡ್ಯ ಅರಸ ಮಾಡಿಸಿದ್ದಾನೆ. ಇವನ ಮೊಮ್ಮಗ 150 ವರ್ಷಗಳ ನಂತರ ಈ ಮೂರ್ತಿಯನ್ನು ಮಾಡಿಸಿದಂಥ ಅವನ ಮೊಮ್ಮಗ ಅದನ್ನು ಪ್ರತಿಷ್ಠೆ ಮಾಡಿಸಿದ್ದಾನೆ. ಹಾಗೆ ಪೇಟೆಗಳಿಗೆ ಹೋದರೆ ವೆಂಕಟರಮಣ ದೇವಸ್ಥಾನ, ಅನಂತ ಪದ್ಮನಾಭ ದೇವಸ್ಥಾನ, ಇಂಥ ದೇವಸ್ಥಾನಗಳು ಕೂಡ ಕಾರ್ಕಳದಲ್ಲಿ ತುಂಬ ಇದೆ ನೋಡುವಂಥದ್ದು. ಹಿಂದೆ ಈ ಮೂರ್ತಿಯ ಹಿಂಭಾಗದಲ್ಲಿ ತೀರ್ಥಂಕರ ಮೂರ್ತಿಗಳಿದೆ. ಈ ತೀರ್ಥಂಕರ ಮೂರ್ತಿಗಳು ಪ್ರತಿಷ್ಠಾದಂಥ ಮೂರ್ತಿಗಳಲ್ಲ. ಈಗ 20 ವರ್ಷಗಳ ಹಿಂದೆ ಈ ಹೊರಗಡೆ ಈ ಅಂಗಳಕ್ಕೆ ಚಪ್ಪಡಿ ಕಲ್ಲನ್ನು ಹಾಸಬೇಕಂತ ಸಂದರ್ಭದಲ್ಲಿ ಅಗಿಬೇಕಾದ್ರೆ ಸಿಕ್ಕಿದಂಥ ಮೂರ್ತಿಗಳು. ಅದು ಕಂಪ್ಲೀಟ್ ಫಿನಿಶಿಂಗ್ ಆಗಲಿಲ್ಲ, ಮೂರ್ತಿಗಳು ಯಾವುದು ಕೂಡ ಪೂರ್ತಿ ಆಗಲಿಲ್ಲ. ಹಾಗಾಗಿ ಅದನ್ನು ಸರ್ಕಾರದ ಅಂಡರ್ನಲ್ಲಿದೆ. ಹಾಗಾಗಿ ಅದನ್ನು ನಿಲ್ಲಿಸಿದ್ದಾರೆ ಅಷ್ಟೇ. ಹೌದೌದು, ಥ್ಯಾಂಕ್ ಯು. ಆಯಿತು, ಹೋಗಿ ಹೋಗಿ ನಾವೀಗ ಇದೊಂದು ಸುತ್ತಾಗ್ತಾ ಹಿಂದೆ ಇರುವ ಮೂರ್ತಿಯನ್ನು ಸಹ ನೋಡುವ. ಇದೀಗ ನೀವು ನೋಡ್ಬೋದು
ಈ ಚಪ್ಪಡಿ ಕಲ್ಲು ಹಾಕುವಾಗ ಇಲ್ಲಿ ಸಿಕ್ಕಿದ ಹಳೆಯ ಮೂರ್ತಿಗಳು. ಇದು ಫುಲ್ ಕಂಪ್ಲೀಟ್ ಆಗಲಿಲ್ಲ, ಆದ ಕಾರಣ ಇದನ್ನು ಇಲ್ಲಿ ಇಟ್ಟಿದ್ದಾರೆ ಒಂದು ತೋರಿಸ್ಲಿಕ್ಕೋಸ್ಕರ. ಈ ಜಾಗದ ಒಂದು ಬ್ರೀಫ್ ಆಗಿ ನಮಗೆ ಇತಿಹಾಸ ಗೊತ್ತಾಯಿತು. ಸೊ ಇದಿಷ್ಟೇ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇಷ್ಟೇ ಹೇಳ್ತಾ ನಾನು ಈ ಬ್ಲಾಗನ್ನು ಮುಗಿಸ್ತೇನೆ. ಸೊ ಮೀಟ್ ಆಗುವ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್.